ನಮಸ್ಕಾರ ಸ್ನೇಹಿತರೆ. ಪ್ರತಿ ಸಲ ದೇವರ ಪೂಜೆ ಮಾಡುವಾಗ ದೀಪಾರಾಧನೆ ತಪ್ಪದೆ ಮಾಡುತ್ತೇವೆ. ಶ್ರಾವಣ ಹಾಗೂ ಕಾರ್ತಿಕ ಮಾಸದಲ್ಲಿ ಮಾಡುವ ದೀಪಾರಾಧನೆಗೆ ತುಂಬಾ ಹೆಚ್ಚು ಪ್ರಾಮುಖ್ಯತೆ ಇದೆ. ಪ್ರತಿದಿನ ಯಾವ ಮನೆಯಲ್ಲಿ ದೀಪ ಉರಿಯುತ್ತಿರುತ್ತದೋ ಆ ಮನೆಯಲ್ಲಿ ಸುಖ, ಶಾಂತಿ, ಹಣ ಹಾಗೂ ಕೀರ್ತಿ ಬೆಳೆಯುತ್ತದೆ. ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ದೇವಿಗೆ ದೀಪಾರಾಧನೆ ಮಾಡುವುದರಿಂದ ನಿಮ್ಮ ಕಷ್ಟಗಳು ಹೋಗಿ ನಿಮ್ಮ ಸಂಪತ್ತು ಅಧಿಕವಾಗುತ್ತದೆ. ನಿಮ್ಮ ಆದಾಯ ದುಪ್ಪಟ್ಟು ಬೆಳೆಯುತ್ತದೆ. ಶ್ರಾವಣ ಮಾಸದಲ್ಲಿ ನೀವು ದೊಡ್ಡ ದೊಡ್ಡ ಹೋಮಗಳು, ವ್ರತಗಳು, ಉಪವಾಸಗಳು ಮಾಡದಿದ್ದರೂ ಒಂದು ಚಿಕ್ಕ ದೀಪವನ್ನು ಲಕ್ಷ್ಮೀ ದೇವಿ ಮುಂದೆ ಹಚ್ಚಿದರೆ ಸಾಕು. ನಿಮ್ಮ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀ ದೇವಿ ಇರುತ್ತಾ ಹಣದ ಮಳೆಯನ್ನು ಸುರಿಸುತ್ತಾಳೆ. ಅಷ್ಟೊಂದು ಪ್ರಾಮುಖ್ಯತೆ ಇರುವಂತಹ ದೀಪಾರಾಧನೆಯ ಸಮಯದಲ್ಲಿ ತಿಳಿಯದೆ ನಾವು ಎಷ್ಟೋ ತಪ್ಪುಗಳನ್ನು ಮಾಡುತ್ತೇವೆ. ಶಾಸ್ತ್ರಗಳಲ್ಲಿ ಹೇಳಿದ ರೀತಿಯಲ್ಲಿ ದೀಪಾರಾಧನೆ ಮಾಡದಿದ್ದರೆ ಪೂಜೆಗೆ ತಕ್ಕ ಫಲ ಸಿಗುವುದಿಲ್ಲ. ಇನ್ನು ದೀಪಾರಾಧನೆಯ ಸಮಯದಲ್ಲಿ ಈ ತಪ್ಪುಗಳನ್ನು ಮಾಡಿದರೆ ಪಾಪಕ್ಕೂ ಕೂಡ ಗುರಿಯಾಗಬೇಕು. ಹಾಗಾದರೆ ಯಾವ ರೀತಿ ದೀಪಾರಾಧನೆ ಮಾಡಿದರೆ ಸಕಲ ಪಾಪಗಳು ನಿವಾರಣೆಯಾಗಿ ನಮ್ಮ ಐಶ್ವರ್ಯ ಹೆಚ್ಚಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಒಂದು ಸಲ ದೇವೇಂದ್ರ ಸಂಪತ್ತು ಹಾಗೂ ರಾಜ್ಯವನ್ನು ಕಳೆದುಕೊಂಡು ದಿಕ್ಕು ತೋಚದ ಸ್ಥಿತಿಯಲ್ಲಿ ಶ್ರೀ ಮಹಾವಿಷ್ಣುವನ್ನು ಪ್ರಾರ್ಥಿಸಿದಾಗ ಮಹಾವಿಷ್ಣು ಅವರೊಂದಿಗೆ, ದೇವೇಂದ್ರ, ನೀನೊಂದು ಚಿಕ್ಕ ದೀಪವನ್ನು ಹಚ್ಚಿ ಅದನ್ನು ಶ್ರೀ ಮಹಾಲಕ್ಷ್ಮಿ ಸ್ವರೂಪ ಎಂದು ಭಾವಿಸಿ ಪೂಜಿಸು ಎಂದು ಸಲಹೆ ಕೊಟ್ಟರು. ದೇವೇಂದ್ರ ಅದೇ ರೀತಿ ದೀಪ ಹಚ್ಚಿ ಪೂಜಿಸಿದ ತಕ್ಷಣ ಅಲ್ಲಿ ಮಹಾಲಕ್ಷ್ಮಿ ಪ್ರತ್ಯಕ್ಷವಾಗಿ ಸಂತೋಷದಿಂದ ಇಂದ್ರ ಕಳೆದುಕೊಂಡಂತ ಸಂಪತ್ತು ಹಾಗೂ ರಾಜ್ಯವನ್ನು ಮರಳಿಕೊಟ್ಟರು. ಆ ರೀತಿ ಒಂದು ಚಿಕ್ಕ ದೀಪ ಹಚ್ಚಿ ಇಂದ್ರ ಸಕಲ ಸಂಪತ್ತು ಹಾಗೂ ರಾಜ್ಯವನ್ನು ಮರಳಿ ಪಡೆದುಕೊಂಡರು. ಅಷ್ಟೊಂದು ಶಕ್ತಿ ಹಾಗೂ ಪವಿತ್ರತೆ ಒಂದು ಚಿಕ್ಕ ದೀಪ ಹಚ್ಚುವುದರಿಂದ ಬರುತ್ತದೆ. ದೀಪ ಜ್ಯೋತಿಯನ್ನು ಪರಬ್ರಹ್ಮ ಸ್ವರೂಪ ಎಂದು, ನೆಮ್ಮದಿ, ಆನಂದ, ಸಂತೋಷ, ಸದ್ಗುಣ ಹಾಗೂ ಸಂಪತ್ತಿಗೆ ಚಿಹ್ನೆ ಎಂದು ಭಾವಿಸಿ ದೀಪಾರಾಧನೆ ಮಾಡಬೇಕು. ದೀಪ ಉರಿಯುತ್ತಿರುವ ಕಡೆ ಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ. ಅಂತ ಮನೆಯನ್ನು ದೈವ ಶಕ್ತಿಗಳು ಯಾವಾಗಲೂ ಕಾಪಾಡುತ್ತವೆ. ದೀಪ ಹಚ್ಚುವ ಸಮಯದಲ್ಲಿ ನಾವು ತಿಳಿಯದೆ ಮಾಡುವ ಕೆಲವು ತಪ್ಪುಗಳಿಂದ ಫಲ ಪಡೆಯಲು ವಿಫಲರಾಗುತ್ತೀವಿ. ಆ ತಪ್ಪುಗಳು ಯಾವುದು ಎಂದು ಈಗ ನೋಡೋಣ. ತುಂಬಾ ಜನರು ಮೊದಲು ದೀಪದಲ್ಲಿ ಬತ್ತಿಯನ್ನು ಇಟ್ಟು ಬಳಿಕ ಎಣ್ಣೆ ಅಥವಾ ತುಪ್ಪ ಹಾಕುತ್ತಾರೆ. ಆದರೆ ಮೊದಲು ದೀಪದಲ್ಲಿ ಎಣ್ಣೆ ಅಥವಾ ತುಪ್ಪ ಹಾಕಿ ಅದರ ನಂತರವೇ ಬತ್ತಿ ಇಡಬೇಕು. ಇನ್ನು ದೀಪವನ್ನು ನೆಲದ ಮೇಲೆ ಇಡಬಾರದು. ದೀಪದ ಕೆಳಗೆ ರಂಗೋಲಿ, ಎಲೆ ಅಥವಾ ತಟ್ಟೆ ಇಟ್ಟಿರಬೇಕು. ದೀಪವನ್ನು ಅರಳಿ ಎಲೆಯ ಮೇಲೆ ಇಟ್ಟು ಹಚ್ಚಿದರೆ ತುಂಬಾ ಒಳ್ಳೆಯದು. ಇನ್ನು ಬೆಳ್ಳಿ, ಪಂಚಲೋಹ, ಹಿತ್ತಾಳೆ ಅಥವಾ ಮಣ್ಣಿನ ದೀಪ ತುಂಬಾ ಶ್ರೇಷ್ಠ. ಅಪ್ಪಿತಪ್ಪಿಯೂ ಸ್ಟೀಲ್ ದೀಪವನ್ನು ಹಚ್ಚಬಾರದು. ಇನ್ನು ಒಂದು ಸಲ ದೀಪ ಇಟ್ಟು ಬರೀ ಬತ್ತಿ ಮಾತ್ರ ಬದಲಾಯಿಸುತ್ತಾ ವಾರಕ್ಕೆ ಒಂದು ಸಲ ದೀಪ ತೊಳೆಯಬಾರದು. ಪ್ರತಿದಿನ ದೀಪ ತೊಳೆದ ಮೇಲೆ ಮಾತ್ರವೇ ದೀಪಾರಾಧನೆ ಮಾಡಬೇಕು. ಇನ್ನು ದೀಪವನ್ನು ಡೈರೆಕ್ಟ್ ಆಗಿ ಬೆಂಕಿ ಕಡ್ಡಿಯಿಂದ ಹಚ್ಚಬಾರದು. ಏಕಹಾರತಿ ಅಥವಾ ಅಗರಬತ್ತಿಯನ್ನು ಹಚ್ಚಿಕೊಂಡು ಅದರಿಂದ ದೀಪ ಹಚ್ಚಬೇಕು. ದೀಪ ಹಚ್ಚಿದ ನಂತರ ದೀಪಕ್ಕೆ 3 ಕಡೆ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನಿಟ್ಟು ದೀಪಕ್ಕೆ ನಮಸ್ಕಾರ ಮಾಡಿ ಅದರ ನಂತರವೇ ನೀವು ಪೂಜೆ ಶುರು ಮಾಡಬೇಕು. ನೀವು ಒಂದು ಸಲ ದೀಪ ಹಚ್ಚಿದರೆ ಕನಿಷ್ಠ ಪಕ್ಷ ಅರ್ಧ ಗಂಟೆವರೆಗಾದರೂ ಅದು ಆರದಂತೆ ನೋಡಿಕೊಳ್ಳಬೇಕು. ಅರ್ಧ ಗಂಟೆಗಿಂತಲೂ ಹೆಚ್ಚಿನ ಸಮಯ ದೀಪ ಉರಿಯಬೇಕು. ಇಲ್ಲದಿದ್ದರೆ ನೀವು ದೀಪ ಹಚ್ಚಿದ ಪುಣ್ಯ ಬರುವುದಿಲ್ಲ. ಒಂದು ವೇಳೆ ದೀಪ ಆರಿಹೋದರೆ ದೀಪ ಆರಿಹೋಯಿತು ಎಂದು ಹೇಳಬಾರದು. ದೀಪಕ್ಕೆ ಎಣ್ಣೆ ಹಾಕು ಅಥವಾ ದೀಪ ಹಚ್ಚು ಅಂತ ಹೇಳಬೇಕು. ದೀಪವನ್ನು ನಾವು ಆರಿಸಲು ಹೋಗಬಾರದು. ಇನ್ನು ದೀಪದಲ್ಲಿ
ಒಂದು ಬತ್ತಿಯನ್ನು ಇಟ್ಟು ಹಚ್ಚಬಾರದು. ಒಂದು ಬತ್ತಿಯ ದೀಪವನ್ನು ಮೃತದೇಹದ ಮುಂದೆ ಮಾತ್ರ ಹಚ್ಚಬೇಕು. 2, 3 ಅಥವಾ 5 ಬತ್ತಿಗಳನ್ನಿಟ್ಟು ದೀಪ ಹಚ್ಚಿ ದೇವರ ಮುಂದೆ ಇಡಬೇಕು. ನೀವು ದೀಪ ಹಚ್ಚಿದ ನಂತರ ಅರ್ಧ ಗಂಟೆ ಒಳಗೆ ದೀಪ ಆರಿಹೋದರೆ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು 108 ಸಲ ಜಪ ಮಾಡಿದ ನಂತರ ಮತ್ತೆ ದೀಪವನ್ನು ಹಚ್ಚಬೇಕು. ಇನ್ನು ದೀಪಾರಾಧನೆ ಪೂರ್ವ, ಉತ್ತರ, ಈಶಾನ್ಯ ಮತ್ತು ಆಗ್ನೇಯ ದಿಕ್ಕಿನ ಕಡೆ ಮುಖ ಮಾಡಿರುವಂತೆ ಇಡಬೇಕು. ಪಶ್ಚಿಮ ಹಾಗೂ ದಕ್ಷಿಣವನ್ನು ನೋಡುತ್ತಿರುವಂತೆ ದೀಪದ ಮುಖ ಇರಬಾರದು. ಇನ್ನು ದೀಪಾರಾಧನೆ ಬೆಳಗಿನ ಜಾವ 4ರಿಂದ 6 ಗಂಟೆ ಒಳಗೆ ಮಾಡಿದರೆ ಎಷ್ಟೋ ಅದ್ಭುತವಾದ ಫಲ ಪಡೆಯುತ್ತೀರಿ. ಕ್ರಮ ತಪ್ಪದೆ ಈ ಸಮಯದಲ್ಲಿ 48 ದಿನಗಳ ಕಾಲ ದೀಪಾರಾಧನೆ ಮಾಡಿದರೆ ನಮ್ಮ ಮನಸ್ಸಿನ ಕೋರಿಕೆ ಖಂಡಿತ ಈಡೇರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತಿದೆ. ಇನ್ನು ಶ್ರಾವಣ ಮಾಸದಲ್ಲಿ ಸಂಜೆ 6ರಿಂದ 6:30 ಮಧ್ಯಕಾಲದಲ್ಲಿ ಲಕ್ಷ್ಮೀ ದೇವಿಗೆ ದೀಪಾರಾಧನೆ ಮಾಡಿದರೆ ಒಳ್ಳೆ ಕೆಲಸ ಸಿಗುತ್ತದೆ, ಉತ್ತಮ ಜೀವನ ಸಿಗುತ್ತದೆ, ಕುಟುಂಬ ಸುಖವಾಗಿರುತ್ತದೆ, ಉತ್ತಮ ಸಂತಾನ ಪಡೆಯಬಹುದು. ದೀಪ ಹಚ್ಚಿದವರಿಗೆ ಹಾಗೂ ಅವರ ಮನೆಯವರಿಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ. ಇನ್ನು ಶ್ರಾವಣ ಶುಕ್ರವಾರಗಳಲ್ಲಿ ಸಂಜೆ 5:45ರಿಂದ 6 ಗಂಟೆ 15 ನಿಮಿಷದ ಒಳಗೆ ಹಚ್ಚುವಂತ ದೀಪವನ್ನು ಜ್ಯೋತಿಲಕ್ಷ್ಮಿ ಎಂದು ಕರೆಯುತ್ತಾರೆ. ಶ್ರಾವಣ ಶುಕ್ರವಾರಗಳಲ್ಲಿ ಈ ಸಮಯದಲ್ಲಿ ದೀಪ ಹಚ್ಚಿದರೆ ಅಖಂಡ ಲಕ್ಷ್ಮಿ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ. ಈ ರೀತಿ ದೀಪ ಹಚ್ಚುವಾಗ ನಾವು ಕೆಲವು ಜಾಗೃತೆಗಳನ್ನು ತೆಗೆದುಕೊಂಡರೆ ಮಹಾ ಪುಣ್ಯ ಪಡೆದುಕೊಳ್ಳುತ್ತೀವಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.